ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸುಸ್ವಾಗತ. ಬನ್ನಿ ಡೈರೆಕ್ಟಾಗಿ ಇವತ್ತಿನ ಟೆಕ್ ನ್ಯೂಸನ್ನು ಶುರು ಮಾಡೋಣ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ RCB ತಂಡವನ್ನು ಯುನೈಟೆಡ್ ಸ್ಪಿರಿಟ್ಸ್ ಕಂಪನಿಯಿಂದ 4 ಹೊಸ ಕಂಪನಿಗಳು ಪರ್ಚೇಸನ್ನು ಮಾಡಿದ್ದಾರೆ. ಆದಿತ್ಯ ಬಿರ್ಲಾ ಗ್ರೂಪು, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪು, ಬೋಲ್ಟ್ ವೆಂಚರ್ಸ್ ಮತ್ತು ಬ್ಲ್ಯಾಕ್ ಸ್ಟೋನ್ ಅಂತ. ಯಾರೂ ಕೂಡ ಕರ್ನಾಟಕದವರಲ್ಲ. ಸೊ ಓನರ್ಸ್ಗಳೆಲ್ಲ ಬೇರೆ ರಾಜ್ಯದವರು ಅಂತ ಬೇಕಾದರೂ ಅನ್ಬೋದು, ಬೇರೆ ದೇಶದವರು ಕೂಡ ಇದ್ದಾರೆ. ಸೊ ಈ ಒಂದು RCB ತಂಡವನ್ನು ಸುಮಾರು 16,700 ಕೋಟಿಗೆ $1.78 ಬಿಲಿಯನ್ ಪರ್ಚೇಸ್ ಮಾಡಿದ್ದಾರೆ. 2008ನೇ ಇಸ್ವಿಯಲ್ಲಿ ವಿಜಯ್ ಮಲ್ಯ ಈ RCB ತಂಡಕ್ಕೆ ಬಿಡ್ ಮಾಡಿದ್ದು ಬರೀ 450 ಕೋಟಿಗೆ ತಗೊಂಡಿದ್ದು. ಇದೀಗ 16,700 ಕೋಟಿ ಅಂದರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಟೈಮ್ ಬೆಳೆದಿದೆ ಅಂತ. ಕ್ರೇಜಿ ಮಾತ್ರ. ನಮ್ಮ ಕರ್ನಾಟಕದವರೇ ಯಾರಾದರೂ ಓನರ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಟ್ ಸ್ಟಿಲ್ ಓಕೆ, ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ RCB ತಂಡದಲ್ಲಿ ಏನು ಬದಲಾವಣೆ ಆಗಲ್ವಂತೆ. ನೇಮ್ ಚೇಂಜ್ ಮಾಡಲ್ಲ, ಲೋಗೋ ಗೊತ್ತಿಲ್ಲ ಚೇಂಜ್ ಮಾಡ್ತಾರ ಏನು ಅಂತ, ಒಟ್ಟಿಗೆ ಹೆಸರು ಅಂತೂ ಚೇಂಜ್ ಆಗಲ್ವಂತೆ. ಸೇಮ್ ಅದೇ ರೀತಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಮಾಡ್ತಾರೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಜಿಯೋದವರು ಒಂದು ಹೊಸ $365 ಪ್ಲ್ಯಾನ್ ತಗೊಂಬಂದಿದ್ದಾರೆ ಆಯಿತಾ. ಸೊ ಒಂಥರ ಡಿಫ್ರೆಂಟ್ ಆಗಿದೆ. ಆ್ಯನ್ಯುವಲ್ ಪ್ಲ್ಯಾನು ಕೂಡ ಇದರಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಸೊ ಆ್ಯನ್ಯುವಲ್ ಪ್ಲ್ಯಾನಲ್ಲಿ ಸ್ವಲ್ಪ ಬೆಲೆನ ಕಡಿಮೆ ಮಾಡಿ ಲಾಂಚ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದ್ರದ್ದು ಯುನೀಕ್ ವಿಷಯ ಏನಪ್ಪ ಅಂತ ಅಂದರೆ, ನಿಮಗೆ ಈ ಪ್ಲ್ಯಾನಲ್ಲಿ ದಿನಕ್ಕೆ 1 GB, 1.5 GB, 2 GB ಅಂತ ಇರಲ್ಲ. ಒಂದು ತಿಂಗಳಿಗೆ 25 GB ಕೊಡ್ತಾರೆ. ನೀವು ಯಾವಾಗ ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಬಲ್ಕ್ ಪ್ಯಾಕ್ ಅಂತ ಆಯಿತಾ. ಸೊ ಒಳ್ಳೆಯದು, ಚೆನ್ನಾಗಿದೆ, ಒಂಥರ ಯುನೀಕ್ ಆಗಿದೆ. ಇದರಲ್ಲೂ ಕೂಡ ನಿಮಗೆ ದಿನಕ್ಕೆ 100 SMS, ಅನ್ಲಿಮಿಟೆಡ್ ಕಾಲ್ಸ್ ಎಲ್ಲ ಸಿಗುತ್ತೆ. ವಿತ್ OTT ಪರ್ಕ್ಸ್ ಕೂಡ ನಮ್ಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಆ್ಯನ್ಯುವಲ್ ಪ್ಲ್ಯಾನು ಬಂದರೆ ಮೋಸ್ಟ್ಲಿ ಚೆನ್ನಾಗಿರುತ್ತೇನಪ್ಪ. ಏನಕ್ಕೆ ಅಂದರೆ, ನಾವು ಎಷ್ಟೋ ಸಲ ಮನೇಲಿದ್ದಾಗ ವೈಫೈ ಯೂಸ್ ಮಾಡ್ತಾ ಇರ್ತೀವಿ. ಮನೇಲಿ ವೈಫೈ ಇದ್ದರೆ ಹೊರಗಡೆ ಹೋದಾಗ ಮಾತ್ರ ನಮಗೆ ಈ ಡಾಟಾ ಅವಶ್ಯಕತೆ ಇರುತ್ತೆ. ಅಂಥವ್ರಿಗೆ ಈ ಪ್ಲ್ಯಾನ್ ಯೂಸ್ ಆಗಬಹುದು ಆಯಿತಾ. ಸೊ ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಕ್ಯಾಲಿಫೋರ್ನಿಯಾದ ಒಂದು ರೆಸ್ಟೋರೆಂಟ್ನಲ್ಲಿ ಓನರ್ಸ್ಗಳು ಜನಗಳನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಒಂದು ಹ್ಯೂಮನಾಯ್ಡ್ ರೋಬೋಟನ್ನು ಸರ್ವೆಂಟ್ ರೀತಿ ಬಿಟ್ಟಿರ್ತಾರೆ. ತುಂಬ ಗಿಮಿಕ್ ಅಷ್ಟೇ, ಆ ಕಡೆಯಿಂದ ಈ ಕಡೆ ಓಡಾಡ್ಕೊಂಡು ಇರ್ತಿತ್ತು ಆಯಿತಾ. ಸೊ ಅದೇನೋ ಗ್ಲಿಚ್ ಆಗಿಬಿಟ್ಟು ಈ ರೆಸ್ಟೋರೆಂಟ್ ಮಧ್ಯದಲ್ಲಿ ಪ್ಲೇಟೆಲ್ಲ ಓಡ್ಕೊಂಡು ಡ್ಯಾನ್ಸ್ ಮಾಡೋಕ್ಕೆಲ್ಲ ಶುರು ಮಾಡಿಬಿಟ್ಟಿದೆ. ಆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಲ್ಲಿ ತುಂಬ ವೈರಲ್ ಆಗಿಬಿಟ್ಟಿದೆ ಆಯಿತಾ. ಸೊ ಇದನ್ನೆಲ್ಲ ನೋಡಿ ನಮಗನ್ಸಿದ್ದು ಏನಪ್ಪ ಅಂತ ಅಂದರೆ, ಅಪ್ಪ ನಾವು ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಇನ್ನೊಂದು ಸ್ವಲ್ಪ ವರ್ಷ ಫ್ಯೂಚರ್ ಬಗ್ಗೆ. ರೋಬೋಟ್ಸ್ಗಳು ಬಂದ್ಬಿಟ್ಟು ನಮ್ಮನ್ನೆಲ್ಲ ದಬ್ಬಾಳಿಕೆ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ ಎಲ್ಲ ಅನ್ಕೋತೀವಿ. ರೋಬೋಟ್ಸ್ಗಳೇ ಈ ಜಗತ್ತನ್ನು ಟೇಕ್ ಓವರ್ ಮಾಡಿಬಿಡುತ್ತೆ ಅಂತ ಅನ್ಕೋತೀವಿ. ಇದನ್ನೆಲ್ಲ ನೋಡಿದ್ಮೇಲೆ ಇನ್ನೂ ಸ್ವಲ್ಪ ವರ್ಷ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಅಂತ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, OnePlus ಕಂಪನಿ ಮುಚ್ಚುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಆಲ್ರೆಡಿ ಗ್ಲೋಬಲ್ ಮಾರ್ಕೆಟಿಂದ ಇನ್ನು ಕೆಲವು ದಿನಗಳಲ್ಲಿ OnePlus ಅವರು ಎಕ್ಸಿಟ್ ಆಗಿ ಚೈನಾಗೆ ವಾಪಸ್ ಹೋಗ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಕೂಡ ಇಂಡಿಯಾದು OnePlus CEO ಸ್ಟೆಪ್ ಡೌನ್ ಆಗಿ ಚೈನಾಗೆ ವಾಪಸ್ ಹೋಗಾಗಿದೆ. ಚೈನಾದಲ್ಲಿ ಈ OnePlus ಕಂಪನಿ ನಾರ್ಮಲ್ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತಂತೆ. ರೂಮರ್ಸ್ಗಳ ಪ್ರಕಾರ ನಮ್ಮ ದೇಶದಲ್ಲಿ ಕೇವಲ ಎಂಟ್ರಿ ಲೆವೆಲ್ ಮತ್ತು ಮಿಡ್ ಎಂಡ್ ಫೋನ್ಗಳು, ನಾರ್ಡ್ ಸೀರೀಸ್ ಫೋನ್ಗಳು ಮಾತ್ರ ಲಾಂಚ್ ಮಾಡಬಹುದು. ಗೊತ್ತಿಲ್ಲ ಪ್ರೀಮಿಯಂ ಫೋನ್ನ ಲಾಂಚ್ ಮಾಡ್ತಾರಾ ಏನು ಅಂತ. ಒಟ್ನಲ್ಲಿ ನಮ್ಮ ದೇಶದಲ್ಲಿ ನಾರ್ಮಲ್ ಆಗಿ ಕೆಲಸ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನಂಗನ್ನಿಸ್ತಂಗೆ ಈ OnePlus ಕಂಪನಿಯ ಅವನತಿ ಈಗ ಶುರುವಾಗಿದ್ದಲ್ಲ, ಕಳೆದ 5-6 ವರ್ಷ ಹಿಂದನೇ ಶುರುವಾಗಿದೆ. ಯಾವಾಗ ಈ OnePlus ಕಂಪ್ನಿ ಮೇಲೆ ಓಪ್ಪೋನವರು ಕಂಪ್ಲೀಟ್ ಕಂಟ್ರೋಲ್ನ ತಗೊಳಕ್ಕೆ ಶುರು ಮಾಡ್ತಾರೆ, ಆಗಲೇ OnePlus ಕತೆ ಮುಗೀತು ನಂಗನ್ನಿಸ್ತಂಗೆ. ಸೊ ಆಲ್ರೆಡಿ ಗ್ಲೋಬಲ್ ಮಾರ್ಕೆಟಿಂದ OnePlus ಅವರು ಎಕ್ಸಿಟ್ ಆಗ್ತಾ ಇದ್ದಾರೆ. ನಮ್ಮ ಇಂಡಿಯಾ ಮಾರ್ಕೆಟನ್ನು ಯಾವಾಗ ಕ್ಲೋಸ್ ಮಾಡ್ತಾರೋ ಗೊತ್ತಿಲ್ಲ. ಈವನ್ ರಿಯಲ್ಮಿ ಬ್ರ್ಯಾಂಡ್ ಕೂಡ ಓಪ್ಪೋ ಅಂಡರೇ ಬರುತ್ತೆ. ಆ ಬ್ರ್ಯಾಂಡನ್ನು ಕೂಡ ಹಾಳು ಮಾಡಿ ಬಿಸಾಕಿದ್ರು. ನೆಕ್ಸ್ಟ್ ಏನು ಮಾಡ್ತಾರೋ ಗೊತ್ತಿಲ್ಲ. OnePlus ಎಂಥ ಬ್ರ್ಯಾಂಡು ಸ್ಟಾರ್ಟಿಂಗು, ಅದನ್ನ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ಬೋದಾಗಿತ್ತು, ಹೊಗೆ ಹಾಕ್ಸಿದ್ರು. ಸೊ ಸದ್ಯಕ್ಕಂತೂ ಯುರೋಪಿಯನ್ ಕಂಟ್ರಿಗಳಲ್ಲಿ, ಅಮೆರಿಕಾದಲ್ಲಿ OnePlusನ ನೀವು ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ. ಸೊ ಕಂಪ್ನಿಯನ್ನೆಲ್ಲ ಕ್ಲೋಸ್ ಮಾಡ್ತಾರೆ. ಇಂಡಿಯಾದಲ್ಲಿ ತಲೆ ಕೆಡಿಸ್ಕೊಂಬೇಡಿ, ಸದ್ಯಕ್ಕೆ ನಡೀತಾ ಇರುತ್ತೆ. ಫ್ಯೂಚರ್ನಲ್ಲಿ ಹೇಳೋಕ್ಕಾಗಲ್ಲ, ಮಾಡ್ಬೋದೇನೋ. ರೀಸೆಂಟ್ ಟ್ರೆಂಡ್ಸ್ ಎಲ್ಲ ನೋಡ್ಬಿಟ್ರೆ, ಈ ರ್ಯಾಮು ಚಿಪ್ ಶಾರ್ಟೇಜ್ ಎಲ್ಲ ಆದಮೇಲೆ ಸ್ಮಾರ್ಟ್ಫೋನ್ ಬೆಲೆ ಜಾಸ್ತಿ ಆಗಿ ಸೇಲ್ಸ್ ಡೌನ್ ಆಗಿ ಈ ರೀತಿ ಕಂಪ್ನಿಗಳು ಮುಚ್ಚೋಗುವಂಥ ಪರಿಸ್ಥಿತಿ ಬಂದಿದೆ ಅಂತ ಕಾಣುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಹೌದು ನಮ್ಮ ದೇಶದಲ್ಲಿ ಈ ವರ್ಷ ಸ್ಮಾರ್ಟ್ಫೋನ್ ಸೇಲ್ಸ್ ಏನೋ ಡೌನ್ ಆಗ್ತಾ ಇದೆ, ಆದರೆ ಪರ್ಚೇಸ್ ಮಾಡ್ತಿರೋರು ಜಾಸ್ತಿ ದುಡ್ಡು ಕೊಟ್ಟು ಫೋನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು 26% ಜನ ಮಿನಿಮಮ್ $27,000 ಫೋನ್ನ ತಗೋತಾರೆ. ಅಂದರೆ ಎಲ್ಲರೂ ಕೂಡ ಪ್ರೀಮಿಯಂ ಸೆಗ್ಮೆಂಟಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಯಾರು ಕೂಡ ತುಂಬ ಜಾಸ್ತಿ ಜನ $10,000 $12,000 ಫೋನ್ ತಗೋತಾ ಇಲ್ಲ. ಸುಮಾರು 26% ಜನ
₹27,000 ಜಾಸ್ತಿ ವ್ಯಾಲ್ಯೂ ಫೋನ್ನೇ ತಗತ್ತವ್ರೆ ಅಂತ ಲೆಕ್ಕ ಹಾಕೊಳ್ಳಿ ಆಯಿತಾ. ಕ್ರೇಜಿ ಮಾತ್ರ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ನೆಕ್ಸ್ಟಿಂದ ನೀವೇನಾದರೂ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡಬೇಕು ಅಂದರೆ KYCಯನ್ನು ಮಾಡಿಸುವಂಥದ್ದು ಮ್ಯಾಂಡೇಟ್ರಿ ಆಗಬಹುದು. ಹೌದು, ನಿಮ್ಮ ಆಧಾರ್ ಕೊಟ್ಬಿಟ್ಟು ನೀವು ಸೋಷಿಯಲ್ ಮೀಡಿಯಾಗೆ KYCಯನ್ನು ಮಾಡಿಸ್ಬೇಕಾಗತ್ತೆ. ಕ್ರೇಜಿ. ಇವರು ಬಂತು ಅಂದರೆ ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದ್ದು. ಕೆಟ್ಟದೇನಕ್ಕೆ ಅಂದರೆ ನಮ್ಮ ಪ್ರೈವೇಸಿ ಹಾಳಾಗೋಯ್ತು. ಫಸ್ಟ್ ಆಫ್ ಆಲ್ ನಮಗೆ ಪ್ರೈವೇಸಿ ಎಲ್ಲಿದೆ, ಮರ್ತುಬಿಡಿ, KYCಯನ್ನು ಮಾಡಿಸ್ಲೇಬೇಕಾಗತ್ತೆ. ನೆಕ್ಸ್ಟಿಂದ ಯಾರು ಕೂಡ ಸುಮ್ಮನೆ ಕೆಟ್ಟದಾಗಿ ಕಾಮೆಂಟ್ ಮಾಡೋದಕ್ಕಾಗೋದಿಲ್ಲ, ಸಿಗಾಕೊಂಬಿಡ್ತಾರಲ್ಲ, KYC ಆಗಿರುತ್ತೆ. ಸೊ ಯಾರು ಅಂತ ವಿತ್ ಆಧಾರು ಫೋನ್ ನಂಬರೆಲ್ಲ ಸಿಕ್ಬಿಡುತ್ತೆ. ಸೊ ಅದರಿಂದ ನಂಗನ್ನಿಸ್ದಂಗೆ ಈ ಸ್ಪ್ಯಾಮ್ಗಳೆಲ್ಲ ನೆಕ್ಸ್ಟಿಂದ ಸೋಷಿಯಲ್ ಮೀಡಿಯಾದಲ್ಲಿ ಕಡಿಮೆ ಆಗಬಹುದು. ಇದು ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಅಲ್ಲ, ಈವನ್ ನೀವು ಗೇಮ್ಗೆ ಸೈನ್ ಅಪ್ ಆಗಬೇಕು ಅಂತ ಅಂದರೆ ಅಥವಾ ಡೇಟಿಂಗ್ ಅಪ್ಲಿಕೇಶನ್ಗಳಿಗೆ ಸೈನ್ ಅಪ್ ಆಗಬೇಕು ಅಂದರೆ ಎಲ್ಲದಕ್ಕೂ ಕೂಡ KYCಯನ್ನು ನಮ್ಮ ಸರ್ಕಾರದವರು ಮ್ಯಾಂಡೇಟ್ರಿ ಮಾಡಬಹುದು. ಹೇಳದ್ನಲ್ಲ, ಒಂದು ರೀತಿ ಒಳ್ಳೆಯದು, ಒಂದು ರೀತಿ ಕೆಟ್ಟದ್ದು. ನೋಡೋಣ ಏನಾಗುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ನವರು ನೆಕ್ಸ್ಟ್ ಐಫೋನಿಗೆ 200 MP ಕ್ಯಾಮ್ರಾ ಏನೋ ಆಗ್ತಿರಂತೆ. ಇದು ಟೆಸ್ಟಿಂಗ್ ಏನೋ ಆಗ್ತಾ ಇದೆಯಂತೆ, ಒಳ್ಳೆಯದು. ಸೊ ಸ್ಯಾಮ್ಸಂಗ್ ರೀತಿ ಆಪಲ್ನಲ್ಲೂ ಕೂಡ 200 MP ಕ್ಯಾಮ್ರಾ ಬರುತ್ತೆ. ಇನ್ನು ಓಪ್ಪೋದವರು ಓಪ್ಪೋ K15 Pro ಸೀರೀಸನ್ನು ಇನ್ನು ಕೆಲವು ದಿನಗಳಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ. ಚೈನಾದಲ್ಲಿ ಫಸ್ಟ್ ಲಾಂಚ್ ಆಗುತ್ತೆ. ಈ ಫೋನ್ಗಳದ್ದು ಲುಕ್ಕು ಲೀಕ್ ಆಗಿಬಿಟ್ಟಿದೆ. ತುಂಬ ಯುನೀಕ್ ಆಗಿದೆ, ಮೆಟಾಲಿಕ್ ಬಿಲ್ಡು, ಯುನೀಕ್ ಡಿಸೈನ್ ಎಲ್ಲ ಇದೆ. ನಮ್ಮ ದೇಶದಲ್ಲಿ ಗೊತ್ತಿಲ್ಲ ಬೇರೆ ಹೆಸರಲ್ಲಿ ಲಾಂಚ್ ಆಗುತ್ತಾ ಅಥವಾ ಅದೇ ಹೆಸರಲ್ಲಿ ಲಾಂಚ್ ಮಾಡ್ತಾರೆ ಅಂತ. ಒಟ್ಟಿಗೆ ಇಂಟ್ರೆಸ್ಟಿಂಗ್ ಆಗಿದೆ. ಸ್ಪೆಸಿಫಿಕೇಶನ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಒಳ್ಳೆ ಪ್ರೈಸ್ಗೆ ಲಾಂಚ್ ಮಾಡ್ತಾರೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಸ್ಯಾಮ್ಸಂಗ್ ಅವರು ನೆಕ್ಸ್ಟ್ ಲಾಂಚ್ ಮಾಡುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 8ಅಲ್ಲಿ 2 ವೇರಿಯಂಟ್ ಬರುತ್ತಂತೆ. ಒಂದು ರೆಗ್ಯುಲರ್ ನಾರ್ಮಲ್ Z Fold 7 ಏನಿತ್ತು ಅದೇ ರೀತಿ ಇರುವಂಥ ಫೋನ್, ಇನ್ನೊಂದು ವೈಡ್ ಡಿಸ್ಪ್ಲೇ ಇರುವಂಥ ಫೋನು. ಒಂದು ರೀತಿ ಫೋಲ್ಡ್ ಆಗಿದ್ದಾಗ ಸ್ಕ್ವೇರ್ ಟೈಪ್ ಇರುತ್ತೆ, ಓಪನ್ ಮಾಡಿದ ತಕ್ಷಣ ಫುಲ್ ವೈಡ್ ಡಿಸ್ಪ್ಲೇ ಆಗುತ್ತೆ. ಇನ್ನೊಂದು ನಾರ್ಮಲ್ Z Fold 7 ಇತ್ತಲ್ವಾ, ಬುಕ್ ಥರ ಓಪನ್ ಆಗುತ್ತಲ್ಲ, ಆ ರೀತಿ ಇರುವಂಥದ್ದು. ನಂಗನ್ನಿಸ್ದಂಗೆ ಈ ವೈಡ್ ಡಿಸ್ಪ್ಲೇ ವೇರಿಯಂಟೇ ಮೋರ್ ಪ್ರಾಕ್ಟಿಕಲ್ ಅಂತ ನನಗನ್ಸುತ್ತೆ. ಸೊ ನೋಡೋಣ ಯಾವ ಥರ ಲಾಂಚ್ ಆಗುತ್ತೆ ಅಂತ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಎರಡನ್ನೂ ಮೋಸ್ಟ್ಲಿ ಲಾಂಚ್ ಮಾಡ್ತೀರಿ ಅಂತ ಕಾಣುತ್ತೆ. ಸೊ ಎರಡರದ್ದು ಡಿಸೈನ್ ಲೀಕ್ ಆಗಿಬಿಟ್ಟಿದೆ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಫೋಟೋನ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದುಬಿಟ್ಟು, ವಿವೋದವರು ವಿವೋ V70 FE ಅಂತ ಒಂದು ಹೊಸ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಡೈಮೆನ್ಸಿಟಿ 7360 ಟರ್ಬೋ ಪ್ರೊಸೆಸರ್ ಅಂತೆ. ಸುಮಾರು ₹35,000 ಲಾಂಚ್ ಮಾಡ್ಬೋದು. ನನಗೆ ಇತ್ತೀಚೆಗಂತೂ ಈ ಫೋನ್ಗಳನ್ನ ರಿವ್ಯೂ ಮಾಡೋಕ್ಕೆ ಬೇಜಾರು ಹೋಗಿದೆ ಆಯಿತಾ. ರೀಸನ್, ಪ್ರೈಸ್ ಅಷ್ಟೊಂದು ಜಾಸ್ತಿಗೆ ಲಾಂಚ್ ಮಾಡ್ತವ್ರೆ. ಆ ಬ್ರ್ಯಾಂಡ್ ಈ ಬ್ರ್ಯಾಂಡ್ ಅಂತಲ್ಲ, ಎಲ್ಲ ಬ್ರ್ಯಾಂಡ್ ಅವರು ಕೂಡ ಜಾಸ್ತಿಗೆ ಲಾಂಚ್ ಮಾಡ್ತಾ ಇದ್ದಾರೆ. ನನಗೆ ಸಜೆಸ್ಟ್ ಮಾಡೋಕ್ಕೆ ಬೇಜಾರಾಗ್ತಾ ಇದೆ. ಮುಂಚೆ ಎಲ್ಲ 20-25 ಸಾವಿರ ಇದ್ದಿದ್ದು 35-40 ಸಾವಿರ ಆಗ್ತಾಯಿದೆ. ಏನಪ್ಪ ಹಿಂಗೆ ಆಗ್ಬಿಟ್ರೆ ತುಂಬ ಕಷ್ಟ ಗುರು. ಚೈನಾದಲ್ಲಿ ಮಾತ್ರ ಪ್ರೈಸನ್ನು ಜಾಸ್ತಿ ಮಾಡಿಲ್ಲ, ನಮ್ಮ ದೇಶದಲ್ಲಿ ಯಾಕೆ ಮಾಡ್ತಾರೋ ಗೊತ್ತಿಲ್ಲ ಗುರು. ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳೋಕ್ಕೆ ಸಿಕ್ಕಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.